ಒಂದ್ ಕಡೆ ದ್ವಿತೀಯ ಪಿಯು ಪರೀಕ್ಷೆ ಫಲಿತಾಂಶ ಬಂದು ವಿದ್ಯಾರ್ಥಿಗಳು ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಅವರ ಪರೀಕ್ಷೆಯ ಮೌಲ್ಯಮಾಪನ ಮಾಡಿದ ಉಪನ್ಯಾಸಕರು ವೇತನಕ್ಕಾಗಿ ಈ ಕ್ಷಣಕ್ಕೂ ಕೂಡ ಕಾದು ಕುಳಿತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ವರ್ಷದಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ 1, 2 ಮತ್ತು 3ರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಸಂಭಾವನೆ ಏನೂ ಸಂದಾಯವಾಗಿಲ್ಲ. ಕಳೆದ 4 ತಿಂಗಳಿನಿಂದ ಸಂಭಾವನೆ ವಿಳಂಬವಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮೌಲ್ಯಮಾಪಕರು ತೀವ್ರ ಅಸಮಾಧಾನ ಹೊರಹಾಕ್ತಿದ್ದಾರೆ. ಒಟ್ಟು 75 ಕೋಟಿ ಸಂಭಾವನೆ ನೀಡಬೇಕಾಗಿತ್ತು. 5 ತಿಂಗಳು ಕಳೆದರೂ ಸಂಭಾವನೆ ಸಿಗದೆ ಪರದಾಡುವಂತಾಗಿದೆ. ಸರ್ಕಾರಿ ಮತ್ತು ಅನುದಾನಿತ ಉಪನ್ಯಾಸಕರು ಒಂದು ರೀತಿಯಲ್ಲಿ ನಿಭಾಯಿಸ್ತಾರೆ. ಬಟ್ ಅನುದಾನ ರಹಿತ ನಮ್ಮ ಗೆಳೆಯರು ಇವತ್ತು ಬಹಳಷ್ಟು ಕಷ್ಟಪಟ್ಟು ಸಾಲ ಸುಲಭ ಮಾಡಿಕೊಂಡು ಬಂದೇನಪ್ಪ ಅಂತಂದರೆ ಆ ಮೌಲ್ಯಮಾಪನ ಕಾರ್ಯದಲ್ಲಿ ಪರೀಕ್ಷಾ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾರೆ. ಮೌಲ್ಯಮಾಪನ ಮುಗಿದ ತಕ್ಷಣ ಹಿಂದೆ ಚೆಕ್ ಮುಖಾಂತರ ನಮಗೆ ದುಡ್ಡು ಕೊಡ್ತಾ ಇದ್ರು. ಅದನ್ನು ಇವತ್ತು ರದ್ದುಪಡಿಸಿ ಆನ್ಲೈನ್ ಮುಖಾಂತರ ಅಂತ ಹೇಳಿ ಇವತ್ತು ಆನ್ಲೈನ್ ಮುಖಾಂತರ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಇನ್ನು ಕಳೆದ 2023 ಹಾಗೂ 24ರಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷಾ ಕಾರ್ಯ ನಿರ್ವಹಿಸಿದ ಉಪನ್ಯಾಸಕರು ಹಾಗೂ 2025ರಲ್ಲಿ ಪಿಯುಸಿ ಪರೀಕ್ಷೆ 1, 2 ಮತ್ತು 3ರ ಪರೀಕ್ಷಾ ಕಾರ್ಯ ಮತ್ತು ಮೌಲ್ಯಮಾಪನ ನಿರ್ವಹಿಸಿದ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಸಂಭಾವನೆ, ದಿನಭತ್ಯ ಮತ್ತು ಮೌಲ್ಯಮಾಪನ ಸಂಭಾವನೆಯನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಒಬ್ರು ನಾವು ವ್ಯಾಲ್ಯೂಯೇಷನ್ ಸೆಂಟರ್ನಾಗ ಒಬ್ರು ದೇವಪ್ಪ ಅಂತ ಬಂದಿದ್ರು. ಆತಗೆ 4 ಮಕ್ಕಳು. ಪಾಪ ಅವ್ರಿಗೆ ಸಂಬಳ ಕೊಡೋದು ಎಷ್ಟಂದ್ರೆ ಅವ್ರ ಇನ್ಸ್ಟಿಟ್ಯೂಷನಲ್ಲಿ ಬರೀ 2,000 ಅಂತ. ಹೇಗ್ರಿ ನೀವು 2,000 ಕೊಟ್ಟರೆ ಹೇಗೆ ಜೀವನ ಮಾಡ್ತೀರಿ ಅಂತ ಕೇಳಿದೆ ನಾನು. ಏನು ಮಾಡೋದ್ರಿ ಮೇಡಮ್ಮ ಅಂದ. ಮತ್ತು ಈ ವ್ಯಾಲ್ಯೂಯೇಷನ್ ಬಂದ್ರಲ್ಲಪ್ಪ, ಮತ್ತು ಇಲ್ಲಿ ಹೆಂಗೆ ಬರೆಸ್ತೀರಿ, ಇದು ಏನಾರು ಸ್ವಲ್ಪ ದುಡ್ಡು ಬಂತಂದ್ರೆ ನಮ್ಮ ಫ್ಯಾಮಿಲಿಗೆ ಸಹಾಯ ಆಗ್ತದ್ರಿ ಮೇಡಮ್, ಅದಕ್ಕೆ ಬಂದೀನಿ. ಅಂತಹ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಅಂಥವ್ರಿಗೆ ಸರಿಯಾದ ಟೈಮ್ದಲ್ಲಿ ಇನ್ ಟೈಮಲ್ಲಿ ವ್ಯಾಲ್ಯೂಯೇಷನ್ ದುಡ್ಡು ಬರದೇ ಇದ್ರೆ ಅವ್ರು ಏನು ಮಾಡಬೇಕು? ಒಟ್ಟಾರೆ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಕೋಟಿ ಹಣ ಖರ್ಚು ಮಾಡ್ತಿದ್ದು ಉಪನ್ಯಾಸಕರ ಸಂಭಾವನೆ ಮಾತ್ರ ಬಿಡುಗಡೆ ಮಾಡುವಲ್ಲಿ ಮೀನಾಮೇಷ ಎಣಿಸ್ತಾ ಇರೋದು ಉಪನ್ಯಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.